ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಟೀ ಕಾಫಿ ಜೊತೆ ಏನರ ಸ್ನ್ಯಾಕ್ಸ್ ತಿನ್ಬೇಕು ಅನ್ನಿಸ್ದಾಗ ಅರ್ಧ ಗಂಟೆಯಲ್ಲಿ ಮನೆಯೊಳಗೆ ಆರೋಗ್ಯಕರವಾಗಿ ಮಾಡ್ಕೋಬೋದು ನೋಡ್ರಿ. ಈಗಂತೂ ಎಣ್ಣೆ ರೇಟ್ ಜಾಸ್ತಿ ಇತ್ತಲ್ರಿ, ಮತ್ತು ಹೊರಗಡೆನೂ ಜಾಸ್ತಿ ರೊಕ್ಕ ಕೊಟ್ರೂ ಕಡಿಮೆ ಸಿಗ್ತೈತಿ. ಹಾಗಾಗಿ ಮನೆಯೊಳಗೆ ಒಂದು ಸ್ವಲ್ಪ ಟೈಮ್ ಒಳಗೆ ಮತ್ತು ಒಂದು ಬೌಲ್ ಉದ್ದಿನ ಬ್ಯಾಳಿಲಿ ನಾನು ಇವತ್ತು ಎಷ್ಟು ಶೇವ್ ಮಾಡಿ ತೋರ್ಸಾತೀನಿ. ಭಾಳ ಒಂದು ವಾರ ಇಟ್ಕೊಂಡು ಒಂದು ತಿಂಗಳಾದರೂ ಇಟ್ಕೊಂಡು ತಿನ್ಬೋದು ನೀವು, ಅಷ್ಟು ಸೂಪರಾಗಿರ್ತೈತೆ ನೋಡ್ರಿ. ಯಾರಿಗೆ ಶೇವ್ ಮಾಡೋಕೆ ಬರೋದಿಲ್ಲ ಅಂತಿರಲ್ಲ, ಅವ್ರು ಫಸ್ಟ್ ಟೈಮ್ ಮಾಡೋಬೇಕಾದ್ರೂ ಅಷ್ಟು ಪರ್ಫೆಕ್ಟಾಗಿ ಕರೆಕ್ಟಾಗಿ ಮಾಡ್ತೀರಿ ನೋಡ್ರಿ. ಇದೇ ಟೈಪ ಮಾಡಿ ನಮ್ಮ ಮೆಜರ್ಮೆಂಟ್ ತೋರಿಸಿಲ್ಲ, ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ನೀವು ಶೇವ್ ಮಾಡಿಬಿಟ್ರೆ ಸೂಪರಾಗಿ ಎಲ್ಲರೂ ನಿಮ್ಮ ಮನೆಯೊಳಗೆ ಹೊಗಳ್ತಾರೆ. ಈಗ ವಿಡಿಯೋ ವಿಧಾನ ನೋಡ್ಕೊಂಬಂದ್ಬಿಡೋಣ ಬರ್ರಿ. ಫಸ್ಟ್ ನಾನು ಒಂದು ಕುಕ್ಕರ್ ತೊಗೊಂಡೇನಿ ನೋಡ್ರಿ. ಕುಕ್ಕರ್ ಒಳಗೆ ಉದ್ದಿನ ಬೇಳೆ ಹಾಕೋತೀನಿ, ಒಂದು ಬೌಲಷ್ಟು ಉದ್ದಿನ ಬೇಳೆ ಹಾಕೋತೀನಿ ನಾನು. ಉದ್ದಿನ ಬೇಳೆ ಒಳಗೆ ಒಂದು ಸ್ವಲ್ಪ ಪೌಡ್ರಂಗೆ ಇರ್ತೈತಲ್ಲ, ಹಾಗಾಗಿ ಅದನ್ನು ಒಂದೆರಡು ಸತಿ ನೀರು ಹಾಕಿ ಸ್ವಚ್ಛಾಗಿ ತೊಳ್ಕೊಂಬಿಡೋಣ್ರಿ. ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನಂಗೆ ಇರ್ತೈತೆ, ಅದು ಒತ್ತಿದ್ರೆ ನಾವು ಹೊಸ ವೀಡಿಯೋ ಮಾಡಿದ್ದೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರ್ತೈತೆ ನೋಡ್ರಿ. ಮತ್ತು ವಿಡಿಯೋ ನೋಡಿದ ಮ್ಯಾಗ ಇಷ್ಟ ಆದರೂ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಈಗ ಅವನ್ನ ಒಂದೆರಡು ಸತಿ ನೀರು ಹಾಕಿ ಸ್ವಚ್ಛಗೆ ತೊಳ್ಕೊಂಬಂದೆ ನೋಡ್ರಿ. ಆಮೇಲೆ ಉದ್ದಿನಬೇಳೆ ಮುಳುಗೋಷ್ಟು ನೀರು ಹಾಕ್ಕೊಂಡು ನಾನೀಗ ಲಿಡ್ ಕ್ಲೋಸ್ ಮಾಡ್ಕೊಂಬಿಡನ್ರಿ. ಒಂದು 2 ಸೀಟಿ ಮಾಡಿರಿ, ಜಾಸ್ತಿ ಮಾಡೋಕೆ ಹೋಗ್ಬೇಡ್ರಿ. ಪೂರ ಹಣ್ಣಾಗಿ ಕುದಿಬಾರ್ದ್ರಿ. ನಮ್ಗೆ ಒಂದು ಸ್ವಲ್ಪ ಗಂಡಾಗಿ ಇರ್ಬೇಕು ನೋಡ್ರಿ, ಅಂದ್ರೆ ಸ್ವಲ್ಪ ಜಾಸ್ತಿ ಕುದ್ದಿರಬಾರ್ದು. ಭಾಳ ಕುದ್ಬಿಟ್ರೆ ಭಾಳ ಹಿಟ್ಟು ಹಿಡಿತೈತ್ರಿ. ಹಾಗಾಗಿ 2 ಸೀಟಿ ಮಾಡಿಕೊಂಡು ನಾ ತೋರಿಸ್ತೀನಲ್ಲ ಸೇಮ್ ಅದೇ ರೀತಿನ ಮಾಡ್ಕೊಂಬರ್ರಿ ನೀವು ನೋಡ್ರಿ. ಈಗ ಒಂದೆರಡು ಸೀಟಿ ಮಾಡ್ಕೊಂಡು ಬರ್ತೀನಿ ನಾನು. ಸೀಟಿಯಾಗಿಂದ ಕುಕ್ಕರೆಲ್ಲ ಪೂರ್ತಿ 6ರಿಂದ ಸೀಟಿ ಎಬ್ಬಿಸಿ ಕುಕ್ಕರ್ ಬಾಯಿ ತೆಗಿತೀನಿ ನೋಡ್ರಿ. ಪೂರ್ತಿ ಹಿಟ್ಟು ಗತಿ ಆಗಿಲ್ರಿ, ಸ್ವಲ್ಪ ಬೇಳೆ ಇದ್ದಂಗೆ ಐತಿ. ಈ ರೀತಿ ಕುದ್ರೆ ಸಾಕು ನೋಡ್ರಿ ನಮಗೆ. ಈಗಿನ ಪೂರ್ತಿ ನೀರು ಬಸಿಬೇಕ್ರಿ, ಒಂದು ಹನಿನೂ ನೀರು ಇರಬಾರ್ದು ನೋಡ್ರಿ ಇದ್ರೊಳಗೆ. ಅಲ್ಲಿ ನೀರು ಬಸಿಯೋ ಮಟನೂ ಇದನ್ನೊಂದು ಈ ರೀತಿ ಸೋಸೋದ್ರಾಗ ಹಾಕಿ ಇಟ್ಟು ಬಿಡ್ಬೇಕ್ರಿ. ನಾನು ಕೊಬ್ಬರಿ ಹೆರಿಯೋದ್ರಾಗ ಹಾಕಿ ಇಟ್ಟೇನು ನೋಡ್ರಿ, ಪೂರ್ತಿ ಅದನ್ನ ನೀರೆಲ್ಲ ಬಸದು ಹೋಗಲಿ ಅಂಥೇಳಿ. ಅದೀಗ ತಣ್ಣಗಾಗೈತೆ ನೋಡ್ರಿ. ಈಗ ತಣ್ಣಗಾಗಿಂದ ನಾನು ಒಂದು ಮಿಕ್ಸಿ ಜಾರ್ ತೊಗೋತೀನಿ. ಅದರೊಳಗೆ ಉದ್ದಿನ ಬೇಳೆ ಕುದಿಸಿಟ್ಟಿದ್ವಲ್ಲ ಅದನ್ನೆಲ್ಲ ಹಾಕೊಂಡ್ಬಿಡ್ತೀನಿ. ಮತ್ತೀಗ ನಾ ಮಾಡತ್ತಿದ್ದ ವಿಡಿಯೋ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಯಾವುದ್ರಾಗಿಂದ ಯಾವ ಊರಿಂದ ನೋಡತ್ತೀರ ಅನ್ನೋದು ಕಮೆಂಟ್ ಮಾಡಿರಿ. ಈಗ ಉದ್ದಿನಬೇಳೆ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಹನಿನೂ ನೀರು ಹಾಕೋಕೆ ಹೋಗಬೇಡ್ರಿ. ಈ ರೀತಿ ರುಬ್ಕೊಂಬರ್ಬೇಕು ನೋಡ್ರಿ. ಅಂದ್ರೆ ನಾವೀಗ ಇಡ್ಲಿಗೆ ಅದು ರುಬ್ತೇವಲ್ಲ, ಸೇಮ್ ಅದೇ ರೀತಿನ ರುಬ್ಕೊಂಬರ್ರಿ. ಒಂದು ಹನಿನೂ ನೀರು ಹಾಕಿಲ್ಲ ನೋಡ್ರಿ ನಾನು. ಅದು ಬ್ಯಾಳೆ ಎಷ್ಟು ಇರ್ತೈತಲ್ಲ ಅಷ್ಟರಾಗ ರುಬ್ಕೊಂಬರ್ಬೇಕು. ಈಗ ಅದನ್ನು ಒಂದು ಬುಟ್ಟಿಗೆ ತಗೊಂಡ್ಬಿಡ್ತೇನೆ ನೋಡ್ರಿ ಎಲ್ಲನೂ. ಉದ್ದಿನ ಬೇಳೆ ರುಬ್ಕೊಂಬಂದಿದ್ದೆ. ಆಮೇಲೆ ಅಕ್ಕಿ ಹಿಟ್ಟು ತೊಗೊಂಡೇನಿ ನೋಡ್ರಿ. ನಾನು ಅಕ್ಕಿ ಹಿಟ್ಟು ಮತ್ತು ಬಿಟ್ಟು ಬೇರೆ ಯಾವ ಹಿಟ್ಟು ತೊಗೊಂಡಿಲ್ಲ. ನಾನೀಗ 2 ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿಲ್ಲ. ನೀವು 1.5 ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊರಿ, ಅಂದ್ರೆ ಕರೆಕ್ಟ್ ಆಕೈತಿ. ನಂದು ಒಂದು ಸ್ವಲ್ಪ ಗಟ್ಟಿ ಆಗೈತೆ ರೀ ಹಿಟ್ಟು, ಅದಕ್ಕೆ ನಾನು ನೀರು ಹಚ್ಚಿ ಮಿದ್ಕೊಂಡೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ, ಅರಿಶಿನ ಪುಡಿ ಹಾಕೋತೀನಿ ನೋಡ್ರಿ. ಸ್ವಲ್ಪ ಕಲರ್ ಬರಲಿ, ಹಳದಿ ಕಲರ್ ಆಗಲಿ ಅಂತ. ಆಮೇಲೆ ಒಂದು ಸ್ವಲ್ಪ ಖಾರ ಹಾಕೊಂಡ್ಬಿಡ್ರಿ. ಬೇಕಂದ್ರೆ ಹಾಕೋಬೋದು, ಬ್ಯಾಡ ಅಂದ್ರೆ ಬಿಡ್ಬೋದು ನೀವು ಖಾರಾನ. 1 ಸ್ಪೂನ್ ಅಷ್ಟೇ ಎಣ್ಣೆ ಹಾಕೋತೇನೆ ನೋಡ್ರಿ. ಸೋಡಾ ಇನ್ನೂ ಏನೂ ಹಾಕಿಲ್ರಿ ನಾ ಇದಕ್ಕೆ. ಈಗ ಇದನ್ನು ಹಿಟ್ಟು ಈ ರೀತಿ ಕಲಿಸ್ಕೊಂಬಿಡೋಣ್ರಿ. ಈಗ 1 ಬೌಲ್ ಉದ್ದಿನ ಬೇಳೆಗೆ 1.5 ಕಪ್ ಅಕ್ಕಿ ಹಿಟ್ಟು ಕರೆಕ್ಟ್ ಮೆಜರ್ಮೆಂಟ್ ಹಿಡಿತೈತ್ರಿ. ನಾನೀಗ ಗೊತ್ತಾಗ್ಲಾರ್ದ ಒಂದು ಅರ್ಧ ಬೌಲ್ ಜಾಸ್ತಿ ಹಾಕೇನಿಲ್ಲ ಅಕ್ಕಿ ಹಿಟ್ಟು. ಹಾಗಾಗಿ ಒಂದು ಸ್ವಲ್ಪ ನೀರು ಹಚ್ಕೊಂಡು ಮಿದ್ಕೊಳಂತೇನೆ ನೋಡ್ರಿ ನಾನು. ಒಂದು 4 ಕಪ್ ತೊಗೊಂಡೇನಿಲ್ಲ, ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕಿ ಇದನ್ನು ಈ ರೀತಿ ಮಿದ್ಕೊಂಡೆ ರೀ. ನೀವು 1.5 ಕಪ್ ಅಕ್ಕಿ ಹಿಟ್ಟು ತೊಗೊಂಡ್ರೆ ನೀರು ಹಚ್ಚೋದು ಮಿದ್ದೋದು ಏನು ಬೇಡ ಆಕೈತಿ. ಸ್ವಲ್ಪ ಕಲಿಸ್ಕೊಂಬಿಟ್ರೆ ಸಾಕು ನೋಡ್ರಿ. ಇದನ್ನು ಹತಿಕಿ ನಾದೋದು ಮಿದ್ದೋದು ಅದೇನು ಮಾಡೋದಿಲ್ಲ ರೀ. ಹಂಗೆ ಜಸ್ಟ್ ಉದ್ದಿನ ಬೇಳೆ ಇದ್ರೊಳಗೆ ಅಕ್ಕಿ ಹಿಟ್ಟು ಕಲಿಸ್ಕೊಂಬಿಟ್ರೆ ಸಾಕು ನೋಡ್ರಿ. ಈ ರೀತಿ ರೋಲ್ ಮಾಡಿ ನಾವು ಚಕ್ಲಿಗೆ ಒತ್ತೊಳಗೆ ಹಾಕ್ತೀವಲ್ಲ ಆ ರೀತಿ ಮಾಡಿ ಇಟ್ಕೋಬೇಕ್ರಿ ಇದನ್ನು. ಈಗ ಚಕ್ಲಿ ಒತ್ತೊಳಗೆ ತೊಗೋತೀನಿ ನೋಡ್ರಿ ನಾನು. ನೀವು ದಪ್ಪನ ಶೇವು ಅಥವಾ ಅದ್ರೊಳಗೆ ಮೀಡಿಯಮ್ ಶೇವ್ ಎಲ್ಲ 3-4 ಟೈಪ್ ಇರ್ತೈತಿ ಶೇವಿಂದ್ರಾಗ. ಅದ್ರೊಳಗೆ ಪ್ಲೇಟ್ಸ್ ನೀವು ಯಾವಾಗ ಬೇಕಲ್ಲ ಅದು ಮಾಡ್ಕೋಬೋದು. ನಾನೀಗ ಇದು ಪಾನಿಪುರಿಗೆ ಹಾಕ್ತೀವಲ್ಲ ಆ ಶೇವ್ ಮಾಡತ್ತೇನೆ ನೋಡ್ರಿ, ಜಿನಗನ್ ಶೇವ್. ಈಗ ಡೈರೆಕ್ಟಾಗಿ ಒಬ್ಬೊಬ್ಬರಿಗೆ ಬಾಳ್ಗೆ ಬಿಸಿ ಎಣ್ಣೆಯೊಳಗೆ ಹಾಕಕ್ಕೆ ಬರೋದಿಲ್ಲ. ಹಾಗಾಗಿ ನಾನೀಗ ಫಸ್ಟ್ ಟೈಮ್ ಮಾಡೋರ್ಗೆ ಈ ರೀತಿ ಮಾಡಿ ತೋರ್ಸಾತೀನಿ ನೋಡ್ರಿ. ಈಸಿಯಾಗಿ ಮಾಡ್ಕೋಬೋದು ನೀವು ಇದನ್ನು.
ಒಂದು ಪ್ಲೇಟ್ ಇರ್ತೈತಲ್ಲ ಆ ಪ್ಲೇಟ್ ಒಳಗೆ ಈ ರೀತಿ ಹಾಕ್ಕೋಬೇಕ್ರಿ ಶೇವನ್ನ. ಆಮೇಲೆ ಎಣ್ಣೆ ಕಾಯಿಸಿರ್ತೀವಲ್ಲ ಅದ್ರೊಳಗೆ ಹಾಕೊಂಡ್ಬಿಡ್ಬೇಕ್ರಿ ಇದನ್ನು. ಕೆಳಗೆ ಒಂದು ಸ್ವಲ್ಪ ನಾವೀಗ ಗಾಜಿನ ಪ್ಲೇಟ್ಸ್ ಇರ್ತಾವಲ್ಲ ಬಾಯಿ ಮುಚ್ಚೋವು ಡಬ್ರಿ ಮ್ಯಾಗೆಲ್ಲ, ಅದನ್ನು ತೊಗೊಂಡೇನು ನೋಡ್ರಿ ನಾ. ಅಂದ್ರೆ ಹಾಕಾಕ ಸುಲಭ ಆಕೈತಿ. ಅದನ್ನು ಮೀಡಿಯಮ್ ಉರಿಯೊಳಗೆ ಎಣ್ಣೆ ಕಾಸ್ಕೊಂಡು ಇಟ್ಕೊಂಡೇನಿ. ಜೋರು ಭಾಳ ಇಟ್ಕೊಂಡು ಕಾಸ್ಕೊಳಕ್ಕೆ ಹೋಗ್ಬೇಡ್ರಿ, ಹೊತ್ತು ಬಿಡ್ತೈತಿ ಒಮ್ಮಕ್ಲೆ. ಮೀಡಿಯಮ್ ಉರಿಯೊಳಗೆ ಇಟ್ಕೊಂಡು ಮೀಡಿಯಮ್ ಉರಿ ಇಟ್ಕೊಂಡು ಬೇಯಿಸ್ಕೊರಿ ಇದನ್ನು. ಒಂದು ಸ್ವಲ್ಪ ಅದೇ ಹೊಳ್ಳಿಸಿ ಹಾಕೋ ಟೈಮ್ನಾಗ ಒಂದು ಸ್ವಲ್ಪ ಜೋರು ಮಾಡ್ಕೊರಿ. ಈಗ ನೋಡ್ರಿ ಒಂದು ಸೈಡ್ ಬೆಂದೈತಿ, ಇನ್ನೊಂದು ಸೈಡ್ ನಾನು ಹೊಳ್ಳಿಸಾಕ್ತೀನಿ. ಜಾಸ್ತಿ ಹೊತ್ತು ಬೇಯಿಸೋಂಗಿಲ್ಲ ರೀ ಇವನ್ನ. ಫಟಾಫಟ್ ಅಂತೇಳಿ ಬೇಯಿಸ್ಕೊಂಡು ತಗೊಂಬಿಡ್ಬೇಕು, ಇಲ್ಲಾಂದ್ರೆ ಕರ್ರಗಾಗ್ಬಿಡ್ತಾವೆ. ಮತ್ತು ಕಟ್ಗಿಗತ್ತೆ ಕಟ್ ಅಂತಾವೆ ಜಾಸ್ತಿ ಬೇಯಿಸಾಕೋದ್ರೆ. ಅವು ಫಸ್ಟ್ ಮೆತ್ತಗೆ ಅನ್ನಿಸ್ತಾವ್ರಿ ಹೊರಗೆ ತೆಗಿಯೋಬೇಕಾರೆ, ಆಮೇಲೆ ತಾನ ಆರಿಂದ ಬಿರುಸಾಕ್ಕವ ನೋಡ್ರಿ. ಪುಡಿ ಮುಟ್ಟಿದ್ರೆ ಪುಡಿ ಆಗ್ತಾವೆ. ಇವು ಚಲೋ ತಂಗ ಕರ್ದಾವ್ರಿ ನೋಡ್ರಿ, ಎಷ್ಟು ಮಸ್ತ್ ಬಂದಾವಲ್ಲ. ಸೇಮ್ ಬೇಸನ್ ಕಡ್ಲೆ ಹಿಟ್ಲೆ ಮಾಡ್ದಂಗೆ ಅನ್ಸಾವ್ರಿ. ಉದ್ದಿನ ಬೇಳೆ ಅನ್ಸೋಂಗೂ ಇಲ್ಲ. ನೀವು ಒಂದು ಸತಿ ಮನೆಯೊಳಗೆ ಈ ರೀತಿ ಮಾಡಿಕೊಟ್ಬಿಟ್ರೆ ನಿಮ್ಮನ್ನೆಲ್ಲರೂ ಹೊಗಳ್ತಾರೆ ನೋಡ್ರಿ ಖಂಡಿತ. ಈಗ ಶೇವ್ ಮಾಡಿ ರೂಢಿ ಇರ್ತೈತಲ್ಲ, ಅವರು ಈ ರೀತಿ ಮಾಡ್ಕೊಬೋದು ನೋಡ್ರಿ. ಎಣ್ಣೆ ಬಿಸಿ ಇರ್ತೈತಲ್ಲ, ಅದ್ರ ರುಗ ಬಡಿತಿರ್ತೈತಿ. ಫಸ್ಟ್ ಟೈಮ್ ಮಾಡೋರ್ಗೆ ಗೊತ್ತಾಗೋಲ್ಲ ಅಂತ ನಾ ಹಂಗೆ ತೋರಿಸಿದೆ. ಈಗ ಮಾಡೋರಿಗೆ ರೂಢ ಇದ್ದವ್ರಿಗೆ ಈ ಟೈಪ್ ಮಾಡ್ಕೊಂಡು ಪಟ ಮಾಡ್ಕೊಂಬಿಡ್ಬೋದು ರೀ. ಒಂದು ಅರ್ಧ ಗಂಟೆ ಒಳಗೆ ನೀವು 1 kg ಅಷ್ಟು ಶೇವ್ ಮಾಡ್ಕೊಬೋದು ನೋಡ್ರಿ. ನೋಡ್ರಿ ಮಸ್ತ್ ಬಂದಾವಲ್ಲ. ಒಂದು ಸ್ವಲ್ಪನೂ ಎಣ್ಣೆ ಕುಡ್ದಿಲ್ಲ. ನಾವು ಫಸ್ಟ್ ಟೈಮ್ ಹೆಂಗೆ ಮಾಡತ್ತಿದ್ದೆ, ಲಾಸ್ಟ್ ಮಾಡೋ ಮಟನೂ ಅಷ್ಟು ಎಣ್ಣೆ ಇತ್ತು ನೋಡ್ರಿ. ಇಷ್ಟು ಶೇವ್ ಮಾಡ್ಕೊಂಬಂದೆ ನಾನು. 1 ಬೌಲ್ ಉದ್ದಿನ ಬೇಳೆ ಮತ್ತು 2 ಬೌಲಷ್ಟು ಅಕ್ಕಿ ಹಿಟ್ಟು, ಅಷ್ಟರೊಳಗೆ ಇಷ್ಟು ಶೇವ್ 1 kg ಅಷ್ಟು ಶೇವ್ ಮಾಡ್ಕೊಂಬಂದೇನಿ. ನೀವು ಅಂಗಡಿ ಒಳಗೆ ಇದನ್ನು ತರಕ್ಕೆ ಹೋಗ್ರಿ 200 300 ಈ 500 ಮಟ್ಟ ಇರ್ತಾವೆ ರೇಟ್. ಅಷ್ಟು ರೇಟ್ ಐತಿ. ಮತ್ತು ಎಣ್ಣೆನೂ ಭಾಳ ಹಿಡಿಯೋಂಗಿಲ್ಲ ಇದು. ಈ ರೀತಿ ಒಮ್ಮೆ ಮಾಡ್ಕೊಂಡು ತಿನ್ನಿರಿ ನೀವು. ಟೇಸ್ಟ್ ನಿಮ್ಗೆ ಸೂಪರಾಗಿ, ನಾವು ಕಡ್ಲೆ ಹಿಟ್ಲೆ ಮಾಡ್ತೇವಲ್ಲ ಅದಕ್ಕಿಂತನೂ ಟೇಸ್ಟ್ ಸೂಪರಾಗೈತಿ. ಈಗ ಅದಕ್ಕೊಂದು ಸ್ವಲ್ಪ ಶೇಂಗಾನ ಕರಿದು ಹಾಕ್ಕೋತೀನಿ. ಶೇಂಗಾ ಪುಟಾಣಿ ಚೂಡ ಮಾಡ್ಕೊಂಡು ಶೇವ್ಗೆ ಹಾಕ್ಕೋತೀನಿ ನೋಡ್ರಿ. ಸೇಮ್ ಬೇಕ್ರಿ ಒಳಗೆ ತರ್ತೇವಲ್ಲ ಸೇಮ್ ಅದೇ ರೀತಿನ ಆಗ್ತಾವೆ. ಈಗ ಶೇಂಗಾ ಕರ್ದೆ ಹಾಕ್ಕೋತೇನೆ ನೋಡ್ರಿ. ಅದಕ್ಕೆ ಒಂದು ಪರಾತ್ರೊಳಗೆ ಹಾಕ್ಕೋತೀನಿ. ಶೇಂಗಾ ಕರ್ದು ಹಾಕ್ಕೊಂಡೆ. ಈಗ ಪುಟಾಣಿ ಕರ್ದೂ ಹಾಕ್ಕೊಂಡಿರ್ತೀನಿ. ಆಮೇಲೆ ಅವಲಕ್ಕಿ, ದಪ್ಪನ ಅವಲಕ್ಕಿನ ಈ ರೀತಿ ಚೂಡ ಮಾಡಿ ಹಾಕ್ಕೋತೇನೆ ನೋಡ್ರಿ. ಇವಂತೂ ಭಾಳ ಸೂಪರ್ ಅನ್ನಿಸ್ತಾವ್ರಿ ಶೇವ್ ಒಳಗೆ. ನೀವು ಹಾಕ್ಕೊಂಡು ತಿಂದಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ ನೋಡ್ರಿ, ಗೊತ್ತಾಕೈತಿ ಎಷ್ಟು ಚಲೋ ಆಗಿರ್ತಾವಂತ ನೋಡ್ರಿ. ಚೂಡ ನಾವು ಇದನ್ನು ಡೈರೆಕ್ಟಾಗಿ ಶೇವ್ ಕೂಡ ಹಾಕಿದ್ರೆ ಸಪ್ಪು ಅನ್ನಿಸ್ತಾವೆ. ಅದಕ್ಕೆ ಇದಕ್ಕೊಂದು ಸ್ವಲ್ಪ ನಾನು ಉಪ್ಪು ಮತ್ತು ಖಾರದ ಪುಡಿ ಉದುರಿಸಿ ಶೇವ್ ಒಳಗೆ ಹಾಕ್ತೀನಿ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ ಹಾಕಂತೈತಿ, ಒತ್ತೋದು ಮಾತ್ರ ಮರಿಬೇಡ್ರಿ. ಮತ್ತು ವಿಡಿಯೋ ಸ್ಕಿಪ್ ಮಾಡಲಾರ್ದ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಈಗ ಶೇಂಗಾ ಪುಟಾಣಿ ಮತ್ತು ಚೂಡ ಇಷ್ಟೂ ಕರ್ಕೊಂಡು ಹಾಕ್ಕೊಂಡೆ ನೋಡಿರಿ ಒಂದು ಪರಾತೊಳಗೆ. ಅವನ್ನಿಷ್ಟೂ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಈಗ ಶೇವ್ ಮಾಡಿ ಇಟ್ಕೊಂಡಿದ್ವಲ್ಲ ನಾವು, ಅದನ್ನೆಲ್ಲನೂ ಪರಾತೊಳಗೆ ಹಾಕೊಂಡ್ಬಿಡ್ತೇವೆ ನೋಡ್ರಿ. ಮುಟ್ಟಿದನ್ನ ಪುಡಿ ಆಗ್ತಾವೆ. ಅಷ್ಟು ಸೂಪರ್ ಆಗ್ಯಾವ ಶೇವ್, ಮತ್ತು ಅಷ್ಟು ಹಗುರಾಗ್ಯಾವ ನೋಡ್ರಿ ಶೇವ್. ನೀವು ಒಂದ್ಸತಿ ಈ ರೀತಿ ಉದ್ದಿನ ಬೇಳೆಲ್ಲ ಯಾರು ಮಾಡಿಲ್ಲಲ್ಲ ಮಾಡ್ಕೊಂಡು ತಿನ್ನಿರಿ. ಎಷ್ಟು ಈಗಂತೂ ಮಕ್ಕಳು ಸೂಟಿ ಇರ್ತೈತಲ್ಲ, ಮನೆಯೊಳಗಿರ್ತಾರೆ, ಏನು ತಿನ್ಬೇಕು ಅನ್ನಿಸ್ತಿರ್ತೈತೆ ಮಕ್ಕಳಿಗೆ. ಈ ರೀತಿ ಮನೆಯೊಳಗೆ ಮಕ್ಕಳಿಗೆ ಮಾಡಿಕೊಡ್ರಿ. ನಂದು ಚಾನಲ್ಗೆ ಹೋಗಿ ನೋಡ್ರಿ, ಇನ್ನೂ ಮಕ್ಕಳಿಗೋಸ್ಕರ ಹೊಸ ವಿಡಿಯೋ ಮಾಡಿಬಿಟ್ಟೇನೆ ನಾನು. ಇದಕ್ಕೀಗ ಕರಿಬೇವು ಸ್ವಲ್ಪ ಕ್ರಿಸ್ಪಿಯಾಗಿ ಕರಿಬೇವು ಕರ್ಕೊಂಡು ಹಾಕೊಂಡ್ಬಿಡೋಣ್ರಿ. ನೋಡ್ರಿ ಸೇಮ್ ಬೇಕ್ರಿ ಒಳಗೆ ಸಿಗ್ತಾವಲ್ಲ ಸೇಮ್ ಅದೇ ರೀತಿನ ಶೇವ್ ಮಾಡ್ಯಾವ ನಾವು. ಮನೆಯೊಳಗೆ ಟೈಮ್ ಪಾಸ್ ಅಥವಾ ಟೀ ಟೈಮ್ ಒಳಗೆ ಏನಾರ ತಿನ್ಬೇಕು ಅನ್ನಿಸ್ತಾಕ ಇವನ್ನ ಹಾಕ್ಕೊಂಡು ತಿನ್ಬೋದು ನೋಡ್ರಿ. ಸೂಪರಾಗ್ಯದವು. ಚುಮ್ಮುರಿ ಮತ್ತು ಅವಲಕ್ಕಿ ಉಪ್ಪಿಟ್ಟು ಎಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದು ರೀ. ಮಸ್ತ್ ಆಗ್ಯಾವಲ್ರಿ, ಸೂಪರ್ ಆಗ್ಯಾವು. ನೀವು ಒಂದ್ಸತಿ ಟ್ರೈ ಮಾಡಿರಿ ಹೆಂಗಾಗ್ಯಾವ ಅಂತೇಳಿ. ಕಮೆಂಟ್ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಯಾವ ಊರಿಂದ ಯಾವುದ್ರೊಳಗಿಂದ ನೋಡತ್ತರ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ನೋಡೋದಕ್ಕೆಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.